ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲಿದ್ದೀನಿ ನೋಡಿ, ನಮ್ಮ ಇವೆಂಟಿಗೆ ಬಂದಿದ್ದೀವಿ. ನಾಳೆ ಮನು ಬರ್ಡೇ. ಸೊ ಎಲ್ಲ ಕ್ಲೀನ್ ಮಾಡಿ ಡೆಕೋರೇಟ್ ಮಾಡಿ ಹೋಗೋಣ ಅಂತ ಬಂದಿದ್ದೀವಿ. ಗಿಫ್ಟ್ಸ್ ಎಲ್ಲ ಹೋಗಿ ಬಂದು ತೊಗೊಂಡು ಬಂದು, ಆ್ಯಕ್ಚುಲಿ ಏನು ಗೊತ್ತಾ ಪ್ಲ್ಯಾನು, 22 ಇಯರ್ ಬರ್ಡೇ ಸೆಲೆಬ್ರೇಷನ್ ಅವಳು ಮಾಡ್ತಿರೋದು. ಸೊ 22 ಗಿಫ್ಟ್ನ ತೊಗೊಂಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ಬಾಕಿ ಇದೆ ನೋಡಿ. ಅಮ್ಮ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಅಮ್ಮ ಹಾಯ್, ಹಲೋ. ಹಲೋ ಹಾಂ, ಇನ್ನೂ ಎಷ್ಟು ಗಿಫ್ಟ್ ಬಾಕಿ ಇದೆ ಹೇಳಿ ತರೋದು? ಮಾಡೋಣ. ಲಕ್ಷು ಏನು ಮಾಡ್ತಿದ್ಯಾ? ಹಾಯ್ ಹಾಯ್. ಸೊ ಈಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆಲ್ಲ ಗಿಫ್ಟ್ಸ್ ಪ್ಯಾಕ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಇದೆ, ಈವ್ನಿಂಗ್ ಹೋಗಿ ತೊಗೊಬರೋದು. ಕೊಡಿ, ಎತ್ತಿಕ್ತೀನಿ. ಕೊಡಿ, ಇವಾಗ ನಾನು ಗುಡಿಸ್ತೀನಿ ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕಸ ಗುಡಿಸಿದ್ಮೇಲಂತೂ ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಥರ ಕಾಣಿಸುತ್ತಲ್ವಾ ಅಮ್ಮ? ಈ ಮ್ಯಾಟಿಂದ ಏನು ನಮಗೆ ವರ್ಕ್ ಅಂದರೆ, ಜಸ್ಟ್ ಒಂದ್ಸರಿ ಎಷ್ಟೇ ಧೂಳೆಲ್ಲ ನಾವು ಏನೇನೋ ತಗೊಂಬಂದ್ವಿ. ಗಾಲ ಪರ್ಕೆ ತಗೊಂಬಂದ್ವಿ ಹೋಗ್ಬಿಟ್ಟು. ಆಮೇಲೆ ಬ್ರಷ್ ಎಲ್ಲ ತಗೊಂಬಂದ್ವಿ, ಮಾಫಿಂಗ್ ಬ್ರಷ್ಷು. ಇವಾಗ ಈಗ ತೆಂಗಿನ ಕಡ್ಡಿಲೇ ಸಾಕು. ದಕ್ಷು ಅದೆಲ್ಲ ಕಸ ಎದ್ದಾಳ ಮೇಲೆ ಚೀ. ಸೊ ಇಲ್ಲೂ ಎಲ್ಲ ಮ್ಯಾಟ್ ಹಾಕಬೇಕು, ಕಸ ಗುಡಿಸಿ ಆಮೇಲೆ ಹಾಕೋದು. ಎಷ್ಟು ಧೂಳಿದೆ. ರೋಡಲ್ಲಿರೋ ಧೂಳೆಲ್ಲ ಇಲ್ಲಿಗೆ ಬರುತ್ತೇನಲ್ವಾ? ಇಲ್ಲೇ ಇದ್ದಾನೆ. ಸೊ ಇಲ್ಲಿ ಗಿಫ್ಟ್ಸು, ಟೆಡಿ ಬೇರ್ ಇದೆ. ಇನ್ನು ಇದೆಲ್ಲ ಫುಲ್ಲು ಗಿಫ್ಟ್ಸೇನೆ. ಸೊ ಈಗೆಲ್ಲ ಕುತ್ಕೊಂಡು ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಾದಮೇಲೆ ನಿನ್ನ ಸ್ವಲ್ಪ ಬಾಕಿ ಇದೆ ಗಿಫ್ಟ್ಗಳೆಲ್ಲ. ಸೊ ನೋಡಿ ನಮ್ಮ ಇವೆಂಟ್ ರೂಮ್ ಹೇಗಿದೆ. ಇದೆಲ್ಲ ಫುಲ್ಲು ಇನ್ಶಿಲ್ಸ್ ಇದೆ. ಇದೆಲ್ಲ ಫುಲ್ ಬಲೂನು ಇಂದ ಫುಲ್ಲೆಲ್ಲ ಇದೆ. ಬಂದೆ ತರಲೆ ಸೂಪ್ ಆಗಲೇ ತರಲೆ ಮಾಡ್ತಿದ್ದಾನೆ. ಬಾಯಮ್ಮ ಇಲ್ಲಿ. ಲಕ್ಷ ಬಾಯಲ್ಲಿ ಎತ್ಕೋತೀನಿ. ಜೀವ ಅದು ಬೇಡ. ಏನು ತಿಂದೆ ಮನೆ? ಏನು ತಿಂದೆ? ಬಿಚ್ಚಿ. ಯಾರು ಕೊಟ್ಟಿದ್ದು ಬಿಚ್ಚಿ? ಸೋಮನ. ಏನದು ಕೈಯಲ್ಲಿ ಇಟ್ಕೊಂಡಿರೋ ತೋರಿಸು. ಏನದು? ಚೀ. ಎಷ್ಟು ತೀಟೆ ಮಾಡ್ತೀಯಾ? ಎಷ್ಟು ತೀಟೆ ಮಾಡೋದು ನೀನು? ತೀಟೆ ನೀನೇ. ಅದು ಆಮೇಲೆ ತಗ್ಲಾನ್ ಬಿಡು, ನಾನು ಇತ್ಕೊಂಡಿಲ್ವ ಇವಾಗ. ಎಲ್ಲಿ ಮಾತಾಡು ಫಸ್ಟು. ತೀಟೆ ತೀಟೆ ನೀನೇ ತೀಟೆ. ಓಯ್ ನೀನೇ ತೀಟೆ. ಈ ಡವೆಲ್ಲ ಏನು ಸರಿ ಇಲ್ಲ. ಹೆಂಗ್ ಬಿದ್ದಮ್ಮ ಆಚೆ ಮನೆಯಲ್ಲಿ? ಮನೆ ಹತ್ರ ಹೆಂಗ್ ಬಿದ್ದೆ? ಡಮ್ ಅಂತ ಬಿದ್ದ. ಪ್ಯಾಕ್ ಮಾಡ್ತಾ ಇದ್ದೀವಿ ಆಲ್ರೆಡಿ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ನಾವೇ ಗಿಫ್ಟ್ ಮಾಡಿ ನಾವೆಲ್ಲ ರೆಡಿ ಮಾಡ್ತಿರೋದು. ನೀರು ಸುರಿತಾ ಇದೆ ಅಪ್ಪ. ಫುಲ್ ಶೆಕೆ. ದಕ್ಷು ಅಯ್ಯೋ, ದಕ್ಷು ನೋಡಲಿ ಹೆಂಗ್ ನೆಂದೋಗಿದ್ದಾನೆ. ಅಷ್ಟು ಶೆಕೆ ಫುಲ್ಲು.
One eternity later. ಇಷ್ಟು ಗಿಫ್ಟ್ ರೆಡಿ ಆಗಿದೆ. ಟೋಟಲ್ ಆಗಿ 13 ಗಿಫ್ಟ್ ಏನೋ ಇದ್ದಾವೆ. ಸೊ ಇನ್ನೂ 9 ಗಿಫ್ಟ್ ಬೇಕು. ಈಗ ಸದ್ಯಕ್ಕೆ ಮನೆಗೆ ಹೊರಟಿದ್ದೀವಿ. ಇನ್ನು ಅದೆಲ್ಲ ಗಿಫ್ಟ್ ಸಾಯಂಕಾಲ ಹೋಗಿ ತರೋದು. ಸೊ ಮುಗೀತು. ಈಗ ಮನೆಗೆ ಹೋಗ್ಬಿಟ್ಟು ಸಂಜೆ ಬರೋಣ. ಸಂಜೆ ಇನ್ನೊಂದ್ಸತಿ ಹೋಗಿ ಎಲ್ಲ ತೊಗೊಂಡು ಬರಬೇಕು. ಸೊ ಈಗ ಹೋಗೋಣ. ಬಂದು ಆಮೇಲೆ ಡಿಫ್ರೆಂಟಾಗಿ ಏನೋ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲೂ ಡಿಸೈನ್ ಎಲ್ಲ ಟೆಂಟ್ ಹಾಕ್ಬಿಟ್ಟು ಅದರಲ್ಲಿ ಲೈಟಿಂಗ್ಸ್ ಎಲ್ಲ ಮಾಡೋಣ ಅಂತ. ಸೊ ಇಲ್ಲೂ ಬಂದು ಸಾಯಂಕಾಲ ಅಷ್ಟರಲ್ಲೆಲ್ಲ ರೆಡಿ ಮಾಡಬೇಕು. ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ ಅಂತ. ಗುಡ್ ಈವ್ನಿಂಗ್. ಸೊ ಬೆಳಗ್ಗೆಯಿಂದ ಅರ್ಧಕ್ಕರ್ಧ ಕೆಲಸ ಮುಗಿಸಿದ್ವಿ. ಇವಾಗ ಶಾಪಿಂಗ್ ಹೋಗಬೇಕು ಅನ್ನಲ್ಲ ಈವ್ನಿಂಗು. ಸೊ ಟ್ರೆಂಡ್ಸ್ ಫುಟ್ವೇರಿಗೆ ಹೋಗೋಣ ಅಂತ ಬಂದ್ವಿ. ಕೂಪನ್ ಬೇರೆ ಇತ್ತು. ಸೊ ಅಲ್ಲೇ ಯಾವುದಾದ್ರೂ ಚೆನ್ನಾಗಿದ್ದರೆ ಅವಳಿಗೊಂದು ಚಪ್ಪಲ್ಸ್ ಅಥವಾ ಶೂಸ್ ತೊಗೊಂಡೋಗೋಣ ಅಂದ್ಕೊಂಡು ಬಂದ್ವಿ. ನೋಡೋಣ ಒಳಗಡೆ ಹೇಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆ್ಯಕ್ಚುಲಿ ಮಳೆ ಬೇರೆ ಬರ್ತಾಯಿತ್ತು ಲೈಟಾಗಿ. ಬನ್ನಿ ಹೋಗೋಣ. ಯಾವ್ದು ಬೇಕು ಮನುಗೆ? ಯಾವ್ದು ತೊಗೊಳ್ತೀರಾ? ಚೆನ್ನಾಯ್ತಲ್ಲ. ವೈಟ್ ಶೂಸ್ ಇಲ್ವಾ ಅವಳ ಹತ್ರ? ನಮ್ಮ ಮನೆಗೆ ಇಷ್ಟ ಆಗುವಂಥದ್ದು ಯಾವುದೂ ಇಲ್ಲ. ಟ್ರೆಂಡ್ಸ್ಗೆ ಹೋಗಿದ್ವಿ, ರಿಲಯನ್ಸ್ ಟ್ರೆಂಡ್ಸ್ ಚಪ್ಪಲ್ ತೊಗೊಳಕ್ಕೆ ಅಂತ. ಬಟ್ ಯಾವುದು ಚೆನ್ನಾಗಿರಲಿಲ್ಲ. ನಮಗೆ ಇಷ್ಟ ಆಗಲಿಲ್ಲ, ಮನುಗಂತೂ ಇರುವಾರ ಇಷ್ಟ ಆಗಲ್ಲ. ನಮ್ಮ ದಕ್ಷಿಣ ಅಷ್ಟೇ ಚಿಕ್ಕಿ ಬರ್ಡೇಗೆ ಶಾಪಿಂಗ್ ಮಾಡೋಕ್ಕೆ ದಿನ ಬರ್ತಿದ್ದಾನೆ. ಶಾಪಿಂಗ್ ಮಾಡೋದ್ರಲ್ಲೂ ತಲೆ ತಿಂತಾನೆ. ಅವ್ರ ಅಪ್ಪನಿಗೆ ಬೆಂಡ್ ಎತ್ತಾನೆ. ಆಮೇಲೆ ಇವು ಎತ್ತಿ ಇವ್ರ ಕೈಗಳು ಹೆಂಗ್ ನೋವುತ್ತವೆ ಅಂತೀಯ. ನೆಕ್ಸ್ಟ್ ಎಲ್ಲಿಗೆ ಹೋಗೋದೀಗ? ಜುಡಿಯೋ. ಸರಿ 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 ಸರಿ. ಅಣ್ಣ ನಮಸ್ಕಾರ. ಮಿಸ್ಟರ್ ದಕ್ಷ್ ನಮಸ್ಕಾರ. 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 ಓ ಪತ್ತಾಗೆ ಯಾವುದಿದು ಸೆಲೆಕ್ಟೇ ಆಗಿಲ್ಲ. ಕೂಪನ್ಸ್ ವೇಸ್ಟ್ ಆಗೋಯ್ತು ಅನ್ಯಾಯವಾಗಿ. ಅಂತ ಕಲೆಕ್ಷನ್ಸ್ ಏನಿಲ್ಲ, ಸುಮ್ಮನೆ ಅವ್ರು ಏನು ಹೇಳಿ ಸೇಲ್ ಆಗ್ದಿಲ್ದಿರೋದನ್ನೆಲ್ಲ ಇಟ್ಟಿರ್ತಾರೆ. ಕೂಪನ್ಸ್ ಕೊಡ್ತೀವಿ ಅಂತ ಓಲಿ ಅವ್ರು ತಗೊಳಂಗನೆ ಆಯ್ತಾ. ಒಂದಕ್ಕೊಂದು ಇದೇ ಇಲ್ಲ, ಒಂದಕ್ಕೊಂದು ಮ್ಯಾಚಿಂಗೇ ಇಲ್ಲ, ಹಂಗಿದಾವೆಲ್ಲ. ಆಮೇಲೆ ಅವಳು ಅದನ್ನ ಇದರಲ್ಲೂ ಮಳೆ ಬರ್ತಿದೆ, ಮಳೆ ಬರ್ತಿದೆ. 2 ದಿನದಿಂದ ಮನು ಬರ್ಡೇಗೆ ಫುಲ್ ಶಾಪಿಂಗ್ ಜೋರು. ನೆನ್ನೆನೂ ಹೋಗಿದ್ವಿ, ಬಟ್ ವಿಡಿಯೋ ಮಾಡೋಕ್ಕೆ ಶಾಪಿಂಗ್ ಜೋರು. ಖುಷಿ ಇದೆ ಮಾಡ್ತಾ ಇರೋದು. ಬಟ್ ಏನೇನು ಐಟಮು ಅಂತ ತಲೆ ಕಡಿಸ್ಕೊಂಡು ಅದು 22 ಇಯರ್ಸ್ಗೆ 22 ಐಟಮ್ಸ್ ಅಂತ ಫಿಕ್ಸ್ ಆಗಿಬಿಟ್ಟು ಬೇರೆ ಪ್ಲ್ಯಾನ್ ಯಾವುದೋ ಸೂಟು ಆಗ್ತಿಲ್ಲ. ಎಕ್ಸಿಕ್ಯೂಟ್ ಮಾಡಿದ್ವಿ, ಅದು ಆ ಥರ ಆಯಿತು. ಖುಷಾಲ್ದು ಟೆಸ್ಟ್ ಬಂತು ಅಂತ. ಒಂದು ಫಸ್ಟ್ ಇಂಟರ್ನಲ್ಸ್ ಬೇರೆ. ನೋ ಇಂಟರ್ನಲ್ಸ್, ಫಸ್ಟ್ ಟೆಸ್ಟ್. ಈ ಜಿಲೇಬಿ ಅಂಕಲ್ ಇಕ್ಕಳೋದೇ ಇಲ್ಲ ಅಂತಾರಲ್ಲ. ಮುಟ್ಕೋಬಿಟ್ಟವ್ರೆ ಕಣಮ್ಮ. ಆ ಕಡೆ ಐತೆ ಜಿಲೇಬಿ. ಜಿಲೇಬಿ ಅಲ್ಲಿ ಜಿಲೇಬಿ ಅಂಕಲ್. ನಾನು ಹೋಗ್ಬರ್ಲಾ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್. ಸೊ ಜಿಲೇಬಿ ಕತೆ ಮುಗೀತು. ಮಿಸ್ ಆಯಿತು ಜಿಲೇಬಿ. ಇನ್ನೊಂದು ದಿವಸ ಬರೋಣ ಅಂದ್ಬಿಟ್ರು ಅಮ್ಮ. ಹಾಗಾಗಿ ಜಿಲೇಬಿ ಚಾಪ್ಟರ್ ಕ್ಲೋಸು. ಇವಾಗ ಜುಡಿಯೋಗೆ ಬಂದಿದ್ದೀವಿ. ನೋಡೋಣ ಅವಳಿಗೆ ಯಾವುದು ಬಟ್ಟೆ ಸೆಲೆಕ್ಟ್ ಆಗುತ್ತೆ ಅಂತ. ಅಮ್ಮ ದಕ್ಷ ಬೀಳ್ತೀಯ ಕೊಡಮ್ಮ, ಏನಂಗೆ ಕೊಡ್ತೀವಿ ಅವನಿಗೆ? ಮಾ ಜಾಗ ಬಿಡು. ಇದಾ ಡಿಫ್ರೆಂಟ್ ಕಲರ್ ಚೆನ್ನಾಗಿದೆ ಅಲ್ವಾ? ಅಲ್ಲಿ
ಫಂಕ್ಷನ್ ಎಲ್ಲ ಓಕೆ ಹಳೆ ಬಟ್ಟೆನ ಇದು ಓಲ್ಡ್ ಕ್ಲಾತ್. ಮಸ್ತ್ ಹೋಗೋದು. ಅವಳ ಹತ್ರ ಕಲರ್ ಇದೆಯಲ್ಲ ಅಮ್ಮ. ಇದು ತರಿಸಿದ್ದು ಯಾವ್ದು ಹೇಳು, ಫ್ರಾಕು ಹಬ್ಬದ ದಿವಸ ಹಾಕೊಂಡು ಅದು ಟೆಂಪಲ್ಗೆ ಹೋಗಿದ್ದು. ಗ್ರೀನ್ ಅದು ಶಾರ್ಟ್ ಫ್ರಾಕ್ ಅಲ್ವಾ, ಚೆನ್ನಾಗಿದೆ. ರಕ್ಷಲಿ ಇದು ಈ ಗ್ರೀನ್ ಆದರೆ ಆ ಥರ ನೋಡಿ ಬ್ಲಾಗರ್ ಕಡಿ ಇದು ನೋಡಿ. ಓಕೆ ನೋಡಿ ನೋಡೋಣ, ಬೇರೆದೆಲ್ಲ ನೋಡೋಣ ಅಲ್ಲಿ. ಇದು ವೈಟ್ ಬ್ಯಾಕ್ ಸೈಡ್ ಇರೋದು, ಅದು ಫ್ರಂಟ್ ಇಲ್ಲ. The next morning. ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಮನು ಬರ್ಡೇ. ಸೊ ಅವಳಿಗೆ ಇಷ್ಟವಾಗಿರೋ ವಾಂಗಿಬಾತ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆಮೇಲೆ ಪಾಯಸ ಪ್ರಿಪೇರ್ ಮಾಡಬೇಕು. ಬರ್ಡೇಗಲ್ ಬನ್ನಿ. ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ, ವೆದರ್ ಚೇಂಜ್ ಆಗಿರೋದಕ್ಕೆ ನೆಗಡಿ ಕೆಮ್ಮು ಎಲ್ಲ ಆಗಿಬಿಟ್ಟಿದೆ. ಸೊ ನೋಡಿ ವಾಂಗಿಬಾತ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಮ್ಮ ಬರ್ಡೇಗಲ್ ಇಲ್ಲೇ ಇದ್ದಾರೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ 22 ಇಯರ್ಸ್ ಕಂಪ್ಲೀಟ್ ಆಗಿ 23ಗೆ ಬಿದ್ದಿದೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಿನ್ನೆ ಬೇರೆ ಗ್ರ್ಯಾಜುಯೇಷನ್ ಆಗಿದೆ ನಮ್ಮ ಬೇಬಿದು. ಇಂಜಿನಿಯರಿಂಗ್ 4 ಇಯರ್ಸ್ ಕಂಪ್ಲೀಟ್ ಆಯ್ತು. ಯಾವ್ದ್ರಲ್ಲಿ ಹೇಳು ಕೋರ್ಸು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್. ಮುಗಿಸ್ಬಿಟ್ಲು ಇಂಜಿನಿಯರಿಂಗ್. ಇವಾಗ ಎಷ್ಟು ದೊಡ್ಡ ಹುಡುಗಿ ಆಗ್ಬಿಟ್ಲು, ಕೆಲ್ಸಕ್ಕೆ ಹೋಗಿ ಸಂಬಳ ತರೋ ಹಂಗೆ ಆಗ್ತಾಳೆ. ಇಲ್ಲಿ ನೋಡಿ ಇವನ್ನ ಚಿಲ್ಟರಿನ. ಹಾಯ್ ದಕ್ಷ, ಗುಡ್ ಮಾರ್ನಿಂಗ್. ಚಿಕ್ಕಿಗೆ ಹ್ಯಾಪಿ ಬರ್ಡೇ ಹೇಳಮ್ಮ. ಹ್ಯಾಪಿ ಬರ್ಡೇ. ಪುಚ್ಚು ಕೊಡು, ನೀಟಾಗಿ ಕೊಡು ಅಂತ ಕೊಡು ನೀಟಾಗಿ. ಗುಡ್ ಬಾಯ್ ದಕ್ಷು. ಸೊ ಬನ್ನಿ ಬೇಗ ಬೇಗ ತಿಂಡಿ ಮಾಡಿ ಮುಗಿಸಿ ಆಮೇಲೆ ರೆಡಿ ಆಗೋಣ ನಾವು. ಸೊ ಇವಾಗ ಪಾಯಸ ಮಾಡೋಕ್ಕೆ ಇಲ್ಲಿ ಹಾಲು ಇಟ್ಟಿದ್ನ, ಆ್ಯಂಡ್ ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲ ಇಟ್ಕೊಳ್ಳೋಣ ಅಂದ್ಬಿಟ್ಟು ಇದು ಇಟ್ಟಿದ್ದೀನಿ. ಯಾವ್ದಾವತ್ತು ಎಕ್ಸಾಮು? ಇಂಗ್ಲೀಷ್ ಓದಿದ್ಯಾ ಇಲ್ವಾ? ರಾತ್ರಿ ಕುತ್ಕೊಂಡು ಓದಿದ್ದಾಯ್ತು. ಹಾಂ, ಬರಿದ್ಯಾ? ಪಾಸ್ ಆಯ್ತಾ ಇಲ್ವಾ? ನೋಡೋಣ, ರಿಸಲ್ಟ್ ಬರಲಿ. ಕಷ್ಟ ಆಯ್ತಾ? ಮತ್ತೆ ಕಾನ್ಫಿಡೆನ್ಸೇ ಇಲ್ಲ. ರಿಸಲ್ಟ್ ಬರಲಿ ಆಮೇಲೆ ಅಂತ ಹೇಳ್ತಿದ್ದಾನೆ ನೋಡಿ. ಬಾಕ್ಸ್ ಪ್ಯಾಕ್ ಆಯಿತು. ಆಯ್ತಾಳ ಬಾಕ್ಸು. ಏನು ಮಾಡ್ತಿದ್ಯಾ ದಕ್ಷು? ಏನು ಮಾಡ್ತಿದ್ಯಾ? ಎಲ್ಲಿ ಮಾಮ? ಅಮ್ಮ ಏನೋ ಹಿಂಗೆ ಅಂದ್ಕೊಂಡಿದ್ಯಾ ಬುಕ್ಸ್ ಎಲ್ಲ. ತಾಳ ಬಾಕ್ಸ್. ಸೊ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕುಶಾಲ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದಾಯಿತು. ಈಗ ಮನು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತಿದ್ದಾಳೆ. ಅವಳು ಪೂಜೆ ಮುಗಿಸಿ ಇವತ್ತೇನು ಅಂಗಡಿಗೆ ಹೋಗ್ಬೇಡ ಅಂತ ಹೇಳಿದ್ದೀವಿ ಮನುಗೆ. ನಾನು ಹೋಗ್ತೀನಿ ಮಮ್ಮಿ ಕರ್ಕೊಂಬರೋಕ್ಕೆ ಅಂದ್ಬಿಟ್ಟು. ಸೊ ತಿರ್ಗಾ ಈಗ ಅಂಗಡಿಗೆ ಹೋಗ್ಬೇಕು ನಾನು ವಾಪಸ್ಸು. ಪಾಪುನ ಅವಳ ಹತ್ರನೇ ಬಿಟ್ಟು ನೋಡ್ಕೊಳ್ಳೋಕ್ಕೆ. ಸೊ ವೆಲ್ಕಮ್ ಬ್ಯಾಕ್ ಟು ಮನುಸ್ ಬರ್ಡೇ ವ್ಲಾಗ್. ಇಲ್ಲಿ ನೋಡಿ ಇಷ್ಟು ಗಿಫ್ಟ್ಸ್ ಎಲ್ಲ ರೆಡಿಯಾಗಿದೆ. ಇದೆಲ್ಲ ಈ ಬಾಕ್ಸಿಗೆ ಹಾಕ್ಬಿಟ್ಟು ಪ್ಯಾಕ್ ಮಾಡಬೇಕೀಗ. ಗಿಫ್ಟ್ ನಂಬರ್ 1. ಅಮ್ಮ, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಆಫ್ ಮೇಕಿಂಗ್ 22 ಗಿಫ್ಟ್? ಇದು ಪ್ಲಾನ್ ಇರ್ಲಿಲ್ವಲ್ಲ, ಆಮೇಲೆ ಮಾಡಿದ್ದಲ್ವಾ, ಇಸ್ಕೊಪಡ್ತಾ ಇದೀವಿ. 2 3 4 4 6 7 8 9
10. ಈಗ 13 ಗಿಫ್ಟ್ಸ್ ಆಯಿತು. ಇದು 14. ನೆಕ್ಸ್ಟ್ ಕೊಡಿ ಹಂಗೆ. 15, ಇದು 15, 16, 16, 17, 17. 18. ಓಕೆ 18. ಇಲ್ಲಿ 19 ರೆಡಿ ಆಗ್ತದೆ. ಮಾಡಿ 19 ಬೊಕ್ಕೆ ಒಂದು 20. 19 ಆ್ಯಂಡ್ ಇದು 20. ಹೇ ಫ್ರೆಂಡ್ಸ್, ದಿಸ್ ಇಸ್ ದ ಫಸ್ಟ್ ಗಿಫ್ಟ್. ಯಾಕೆಂದರೆ ಇದನ್ನು ಪ್ಯಾಕ್ ಮಾಡೋಕ್ಕಾಗಲ್ವಲ್ಲ, ಸೊ ಇದು ಫಸ್ಟ್ ಗಿಫ್ಟ್. ಇದು ಸೇರಿಸಿ ಅದು ಸೇರಿಸಿ 20 ಗಿಫ್ಟ್ಸ್ ಆಯಿತು. ಇನ್ನೆರಡು ಬರಬೇಕು ಆನ್ ದ ವೇ. ಅದು ಈವ್ನಿಂಗ್ ಬರುತ್ತೆ, ಬಂದಾಗ ಹಂಗೆ ಪ್ಯಾಕ್ ಮಾಡೋದು. ಹೇಳು ನಮ್ಮ ಕತೆ. ಏನು ವಿತೌಟ್ ಪ್ಲಾನಿಂಗ್ ಈ ಥರ ಎಲ್ಲ ನಾವು ಮಾಡಿದ್ರೆ ಹಾಂ ನಮ್ಮ ಕತೆ ಅಷ್ಟೇ. ಯಾಕಂದ್ರೆ ನಮ್ಮ ಪ್ಲಾನ್ ಇದ್ದಿದ್ದು ಒನ್ ಡೇ ಟ್ರಿಪ್ ಹೋಗ್ಬೇಕು, ಹಾಂ ಹಾಗೆ ಮನುಗೆ ಅಲ್ಲೇ ಸರ್ಪ್ರೈಸ್ ಆಗಿ ಬರ್ಡೇ ಸೆಲೆಬ್ರೇಷನ್ ಅಂತ ಅನ್ಕೊಂಡಿದ್ವಿ. ಅದು ಕುಶಾಲ್ದು ಟೆಸ್ಟ್ ಇತ್ತಲ್ಲ, ಅದಕ್ಕೆ ಹೋಗಿಲ್ಲ. ಅದಕ್ಕೆ ಹೋಗಿಲ್ಲ ಟ್ರಿಪ್ಪು. ಮೊನ್ನೆನೇ ಹೋಗಿ ಬಂದ್ವಲ್ಲ ಸಂಡೇ. ಅದು ಸಂಡೇದು ಬ್ಲಾಗ್ ಇನ್ನೂ ನಿಮಗೆ ಬಂದಿಲ್ಲ. ಏನು ಬರುತ್ತೆ, ಸಂಡೇ ಬ್ಲಾಗ್ ಬರುತ್ತೆ. ಎಲ್ಲ ಫುಲ್ಲು ಗಬ್ಬೆ ಪುಡ್ಸ್ಬಿಟ್ಟಿದ್ದೀವಿ. ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಎಲ್ಲ ಮನು ಕೈಲೇ ಕ್ಲೀನ್ ಮಾಡಿಸೋದು. ಪಾಪಚ್ಚೆ ಎಷ್ಟು ಕಷ್ಟ ಬೀಳ್ತಾ ಇದ್ದೀವಿ ನೋಡ್ ಮನು. ಈ ವ್ಲಾಗ್ ನೋಡುವಾಗ ನಿಮಗೆ ಗೊತ್ತಾಗುತ್ತೆ. ಈ ಬ್ಲಾಗ್ ನೋಡುವಾಗ ನೋಡ್ಬನು ಸಿಕ್ಕಾಪಟ್ಟೆ ಕಷ್ಟ ಬೀಳ್ತಿದೀವಿ ಮನು. ಇಷ್ಟು ಐಟಮ್ಸ್ ಹೊಂಚೋ ಅಷ್ಟರಲ್ಲಿ ಒಂದು ಕಷ್ಟವನ್ನೆಲ್ಲ ಅರ್ಥ ಮಾಡ್ಕೊಂಬರೋ. ಅವಳಿಗೇನಾದ್ರೂ ಗೊತ್ತಿದ್ರೆ ಇಷ್ಟೆಲ್ಲ ಯಾಕೆ ಮಮ್ಮಿ ಮಾಡಿದ್ರಿ ಅಂತ ಕೇಳ್ತಾಳೆ. ಅವಳು ಫಸ್ಟ್ ಕೇಳೋದೇ ಆ ಪ್ರಶ್ನೆ, ಯಾಕೆ ಮಾಡಿದ್ರಿ ಇಷ್ಟೊಂದೆಲ್ಲ? ನಾನೇನು ಕೇಳಿದ್ನಾ? ನೀವೆಲ್ಲ ಇರೋದೇ ಹೇಳಿದ್ನ ಅನ್ನಲ್ಲ, ಯಾಕೆ ಇಷ್ಟೊಂದು ತೊಂದರೆ ತಗೊಂಡ್ರಿ ಅಂತ ಒಂಥರ ಮಾತಾಡಲ್ಲ. ಯಾಕೆ ಇಷ್ಟೊಂದೆಲ್ಲ ರಿಸೀವ್ ಮಾಡ್ಕೊಳಕ್ ಹೋದ್ರಮ್ಮ ಅಂತ. ವೆದರ್ ನೋಡಿದ್ರೆ ಒಂದ್ಸತಿ ಬಿಸಿಲಿರುತ್ತೆ, ಒಂದ್ಸತಿ ಥಂಡಿ ಇದಾಗುತ್ತೆ. ಯಾವುದೇನು ಅಂತ ಇದು ಮಾಡೋಣ. ಅಯ್ಯೋ, ಈ ಗಿಫ್ಟ್ ಪ್ಯಾಕ್ ಮಾಡ್ತಿರೋದು ಬೇರೆ ಒಂದು ಗಿಫ್ಟ್ ಇತ್ತು, ಇದೊಂದು ಗಿಫ್ಟ್ ಆಗಿದೆ ಅದ್ರ ಬದಲಲ್ವಾ? ಹೌದು, ಇದೇ ಅವಳ ಫೇವ್ರೆಟ್. ನೀನು ಅದಕ್ಕಿಂತ ಹೌದು, ಇದು ಅವಳ ಫೇವ್ರೆಟ್. ಅವಳಿಗೆ ಡೈಲಿ ಎಸೆನ್ಷಿಯಲ್ ಆಗಿ ಬೇಕಿರೋದು. ನೆನೆಸ್ಕೊಂಡಾಗೆಲ್ಲ ಖುಷಿ ಪಡ್ತಾಳೆ. ಬೇಕಾದ್ರೆ ನೋಡು ನಾನು ಏನು ಹೇಳಿದೆ ಅಂತ. ಓಕೆ ಓಕೆ, ವಿ ಟ್ರೈಡ್ ಅವರ್ ಬೆಸ್ಟ್. ಇಲ್ಲಿಗೆ ಇದು 20th 20th ಇದು. ಇನ್ನೆರಡಲ್ಲಿ ಇದಾವಲ್ಲ. ಆನ್ ದ ವೇ ಬಂದರೆ ಅದನ್ನು ಪ್ಯಾಕ್ ಮಾಡಿ ಈಗ ಹೊರಗಡೆ ಹೆಂಗೆ ರೆಡಿ ಮಾಡಿದ್ವಿ ತೋರಿಸ್ತೀವಿ ಬನ್ನಿ. ಡೆಕೋರೇಷನ್ ಹೇಗಿದೆ ನೋಡಿ ಈ ಸರಿ. ನಮ್ಮ ದಕ್ಷಿಣ ಮಠದಲ್ಲಿ ಸ್ಪೆಷಲಾಗಿ ಈ ಥರನೂ ಮಾಡ್ಕೊಡ್ತೀವಿ. ಬೇಕಂದರೆ ಯಾರನ್ನ ಇಂಟ್ರೆಸ್ಟ್ ಇರೋರು ಮಾಡಿಸಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಯಾಕೆಂದರೆ ಯಾವಾಗ ಮಾಡಿದ್ರು ಅಷ್ಟೇ ಅವಳದು. ಪ್ರತಿ ಸಲ ಮಾಡಿದ್ರು ನಮ್ಮನೇಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಲಾಸ್ಟ್ ಇಯರು ನಮ್ಮ ಪಪ್ಪಾಗ ಹುಷಾರಿರ್ಲಿಲ್ವಲ್ಲ, 1 ಇಯರ್ ಆಯ್ತು ಕರೆಕ್ಟಾಗಿ. ಈ ಮಂತ್ಗೇನೋ ಅವ್ರಿಗೆ ಹುಷಾರಿಲ್ದಂಗೆ ಹಾಸ್ಪಿಟಲೆಲ್ಲ ಇದ್ದು ಅಲ್ಲೆಲ್ಲ. ಅಯ್ಯೋ, ಅದೆಲ್ಲ ಒಂದು ದೊಡ್ಡ ಕತೆ. ಅಲ್ಲೆಲ್ಲ ಅಪ್ಪನ ನೋಡಿಕೊಂಡು ಅವ್ರಿಗೆ ಹುಷಾರಿಲ್ದಂಗಾಗಿ ಆಲ್ಮೋಸ್ಟ್ 1 ಇಯರ್. ಅದಕ್ಕೆ ಲಾಸ್ಟ್ ಟೈಮ್ ಅವ್ಳು ಬರ್ಡೇ ಸೆಲೆಬ್ರೇಟ್ ಮಾಡಿಲ್ಲ. ಇದಕ್ಕೂ ಮುಂಚೆನೂ ಅಷ್ಟೇ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ, ಬಟ್ ಅಷ್ಟೊಂದು ಇದಾಗ ಆಗ್ತಿಲ್ಲ. ಏನಾದರೂ ಒಂದು ಡಿಸಪಾಯಿಂಟ್ಮೆಂಟ್ ಆಗ್ತಿರ್ತಿತ್ತು ಅವಳಿಗೆ. ಸೊ ಈ ಇಯರ್ ಯಾವುದು ಡಿಸಪಾಯಿಂಟ್ಮೆಂಟ್ ಆಗಬಾರ್ದು ಅಂತ ನಾನು ಅಮ್ಮ ಫಸ್ಟೇ ಅದನ್ನು ಮಾತಾಡಿಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾಯಿದ್ವಿ. ಕಷ್ಟಪಟ್ಟು ಮಾಡ್ತಾಯಿದ್ದೀವಿ. ಇಷ್ಟಪಟ್ಟಿದ್ದೀವಿ, ಜೊತೆಗೆ ಹೆವಿಯಾಗಿ ಕಷ್ಟನೂ ಪಡ್ತಿದ್ದೀವಿ. ನಮಗೇನಾದರೂ ಯಾವ ಕೆಲಸ ಆದ್ರೂ ನೀಟಾಗಿ ಸಕ್ಸಸ್ಫುಲ್ ಆಗಿ ಚೆನ್ನಾಗಾಗ್ಬೋದು. ಇದು ರ್ಯಾಂಪ್ ಅವಳಿಗೆ. ಇದಾ? ಓಕೆ ಓಕೆ, ಓಕೆನಾ? ರ್ಯಾಂಪ್ ಇಂದ ಬಂದು ಇಲ್ಲಿ. ಅದೇ ನಾನು ಹೇಳಿ ತಿರ್ಕೊಂಡ್ಬಿಟ್ಟಿದ್ದೆ ಅದು ಅಂತ. ಅಲ್ಲಿ ಡಬಲ್ ಸೈಡ್ ಟೇಪ್ ಹಾಕೈತೆ ನೋಡು, ಅದನ್ನ ಅಂಟಿಸ್ಬೇಕು. ಈ ಕಡೆ ಬಾ. ಓಕೆ, ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂದರೆ ಇದೆ. ಜೀವನದಲ್ಲಿ ಏನಿದೆ? ಖುಷಿ.
ಖುಷಿಯಾಗಿರ್ಬೇಕು. ಇಡೀ 20th ಗಿಫ್ಟ್ ಇದ್ರೊಳಗೆ. ದಿಸ್ ಒನ್ ಈಸ್ 20th ಗಿಫ್ಟ್. ಇನ್ನೆರಡು ಗಿಫ್ಟ್ ಬಂದರೆ ಸರಿ ಹೋಗುತ್ತೆ. ಏನೇನು ಮೆಸಪ್ ಮಾಡಿರೋದು ಇಲ್ಲಿ ನೋಡಿ, ಇಲ್ಲಿ ನೋಡಿ ಹೆಂಗೆ. ಸೊ ಇನ್ನೇನು ಹೊರಗಡೆ ಇನ್ನೇನು ಮಾಡ್ಬೇಕು ನಾವು? ಹೊರಗಡೆ ಇನ್ನೇನು ಮಾಡಬೇಕು ಮಾಡಿಬಿಟ್ಟು ಏನಿಡಲ್ಲ, ಬೊಕ್ಕೆ ಇಟ್ಬಿಡೋಣಲ್ವಾ? ಈ ಥರ ಇಟ್ಬಿಟ್ಟು ನಮ್ಮ ಮನು ಗಿಫ್ಟ್ ಬಾಕ್ಸ್ ಹೇಗಿದೆ. ಮಕ್ಕಳು ಖುಷಿಗೋಸ್ಕರ ಏನೆಲ್ಲ ಮಾಡ್ತಾರೆ ನೋಡಿ ಅಮ್ಮ. ಅವ್ರ ಖುಷಿ ಮುಂದೆ ಇನ್ನೇನಿದೆ. ನಮ್ಮ ಮನು ಹೆಂಗ್ ರಿಯಾಕ್ಟ್ ಮಾಡ್ತಾಳೆ ನೋಡ್ಬೇಕು. ಅವಳ ಪಾಪ ಬರ್ಡೇ ಸೆಲೆಬ್ರೇಷನ್ಸೇ ಸರಿ ಆಗ್ತಿಲ್ಲ. ಹೌದು, ಅವಳದು ಪ್ರತಿ ವರ್ಷ ಬರ್ಡೇ ಸೆಲೆಬ್ರೇಷನ್ಗೂ ಏನಾದರೂ ಒಂದು ಆಗ್ತಾನೇ ಇರುತ್ತೆ. ಅದಕ್ಕೆ ಈ ವರ್ಷ ಏನು ಯಾವುದು ಒಂಚೂರು ಗಿಲ್ಟ್ ಇರಬಾರ್ದು ಅಂತ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಲೋ ನೋಡಿ, ಎಲ್ಲ ರೆಡಿ ಆಗಿಬಿಟ್ಟಿದ್ದೀವಿ. ಸ್ಮೈಲಿ ಹಾಯ್. ಎಲ್ಲಿ ನಮ್ಮ ಬರ್ಡೇ ಗರ್ಲ್ ಕಾಣಿಸ್ತಿಲ್ಲ? ಮನಿ ಬರ್ಡೇ ಗರ್ಲ್ ನೋಡಿ. ಹಾಯ್ ಮಾಡಿ. ಸೊ ವಿಶ್ ಮಾಡಿ ಸೆಲೆಬ್ರೇಷನ್ಸ್ ಹೊರಟಿದ್ದೀವಿ. ಹಾಂ, ಈ ಮಳೆಯಲ್ಲಿ ಬಟ್ಟೆಗಳನ್ನೆಲ್ಲ ಹೆಂಗೆ ಒಣಗಿಸೋದೋ ಗುರು. ಈಗ ಹಾಕ್ಬೇಕಾ? ಹಾಂ, ಅವನಾಗಲೇ ಕಾರತ್ ಕುತ್ಕೊಬಿಟ್ಟವನೆ ಕಣ. ರೆಡಿ ಫಾರ್ ಎವ್ರಿಥಿಂಗ್. ಬನ್ನಿ ಬನ್ನಿ ಬೇಗ ಬಾ. ನಾಕೋ ಬತ್ತಾನೆ ಮನು. ಬರ್ಡೇಗಲ್ಲೇ ಖುಷಿ ಆಗಿಲ್ಲಪ್ಪ. ನಾವು ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಖುಷಿ ಆಗ್ಬಿಡ್ತೀವಿ. ಖುಷಿ ಖುಷಿ ಬರ್ಲಿ. ಅವನ ಅದೇ ರೂಢಿ ಆದ್ರೆ ಸೊ ಬಂದ್ವಿ ಫೈನಲಿ ಇವೆಂಟ್ ಹತ್ರ. ನಾವು ರೆಡಿ ಮಾಡಿರೋದು ಮನುಗೆ ಇಷ್ಟ ಆಗುತ್ತೋ ಇಲ್ವೋ, ಒಟ್ಟಿನಲ್ಲಿ ಕರ್ಕೊಂಬಂದ್ವಿ ಅವಳನ್ನ. ಇವಾಗ ಕಣ್ಣು ಮುಚ್ಕೊಂಡು ಕರ್ಕೊಂಬರ್ತಾವ್ನು ಕುಶಾಲು. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಏನು ಅಂತ. ಅವಳು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಅಂತವಳೆ. ನೋಡೋಣ ಬನ್ನಿ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಬಾ ಸ್ಟ್ರೈಟ್, ಇನ್ನ ಈ ಕಡೆ ಬಾ. ಬಾ ಸ್ಟ್ರೈಟ್ ಸ್ಟ್ರೈಟ್ ಸ್ಟ್ರೈಟ್. ರೆಡಿ ಸ್ಟಾಪ್. 1 2 3 ಓಪನ್ ಯುವರ್ ಐಸ್. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ಡೇ ಚಿಕ್ಕಿ. ಅಯ್ಯೋ ಎಷ್ಟು ಮಿನಿ ಮಿನಿ ಆಗಿದೆ. ನಿಂಗೆಲ್ಲ ಚಿಕ್ಕ ಚಿಕ್ಕದು ಇಷ್ಟ ಅಲ್ಲ, ಅದಕ್ಕೆ. ಹೆಂಗಿದೆ ಡೆಕೋರೇಷನ್? ಇಷ್ಟ ಆಯ್ತಾ? ಸೂಪರ್ ಆಯ್ತು. ಗೋ. ತೋರ್ಸು. ನಾನು ನೋಡಿದೆ. ಕಷ್ಟ ಹೇಳ್ಬಿಟ್ರೆ ನೋ 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 ನೋ. ಅರ್ಶುಗೆ 20 ಯಾವನ್ನ ಮಾಡಿದ್ವಲ್ಲ ಅವಾಗ ಒಂದ್ಸತಿ ಇಷ್ಟ ಆಯ್ತು ನಂಗೆ. ಅಯ್ಯೋ, ನಾನು ನಿನ್ನ ಇಷ್ಟವನ್ನು ಪೂರೈಸಿದ್ದೀನಿ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬನ್ನಿ ಬನ್ನಿ ಲೈಟ್ ಹಾಕ್ರಿ ಒಳಗಡೆ. ಹ್ಯಾಪಿ ಲೈಟ್ ಹಾಕ್ರಿ ಈಗೆಲ್ಲ. ಫೋಟೋ ಬರ್ತಾ ನೋಡು. ನೋಡೋಣ ಹಂಗೇನು ಲೈಟ್ಸ್ ಆನ್. ಹ್ಯಾಪಿ ಬರ್ತ್ಡೇ. ಮೇನು ಹಂಗೆ ಅಲ್ಲಿಂದ ನೋಡು. ಏನು ಆರ್ ಯು ಹ್ಯಾಪಿ? ಶಾರ ಬೀಳ್ತದೆ. ನಾನು ಕೂತು ಇನ್ನೂ ಕೂತಿರ್ತೀನಿ. ಇವತ್ತೆಲ್ಲ ಸಿಟ್ಟಿಂಗ್ ಬರ್ಡೇ ಪಾರ್ಟಿ. ಕೇಕ್ 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 ಹೇಗಿದೆ? ಗಾಡಿ ಅವಳಿಗೆ ಕೊಡ್ತೀನಿ. ಮ್ಯಾಂಗೋ. ಅದೇ
ಕೊಡೋದಿಗೆ ಈಗ ಹಿಡ್ಕೊಳ್ಳೆ ಹಂಗೆ. ಹೋಗೋ ಫೋಟೋ ತೆಗಿಯೋಗ ಈಗ. ಅದಕ್ಕೆ ಡೋಂಟ್ ವರಿ ಮಮ್ಮಿ, ನಂಗೆ ಸಕ್ಕತ್ ಇಷ್ಟ ಆಯ್ತು. ಮಾಡೋಣ ರೆಡಿ ರೆಡಿ ರೆಡಿ. ಹ್ಯಾಪಿ ಬರ್ತ್ಡೇ ಟು ಯು. Make a wish. And blow. ಹ್ಯಾಪಿ ಬರ್ತ್ಡೇ ಟು ಯು ಅಕ್ಕಿ. ಕಟ್ ಮಾಡಿ ಕೇಕು. ತಡಿಯಕ್ಕ ಮಮ್ಮಿದು ಬರ್ಡೇ ಕಣೋ. ಸೊ ಆ್ಯಕ್ಚುಲಾಗಿ ಈ ಸಲ ಕೇಕ್ ಮಾತ್ರ ಸೂಪರಾಗಿತ್ತು ಆ್ಯಂಡ್ ಡೆಕೋರೇಷನು ಇಷ್ಟ ಆಯಿತು. ಮನುಗೆ ಕೇಕು ಇಷ್ಟ ಆಯಿತು, ಎಲ್ಲ ಇಷ್ಟಪಟ್ಲು. ಸೊ ನಮಗೂ ಮಮ್ಮಿಗೆ ಇಬ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಯಾಕೆಂದರೆ ಯಾವಾಗಲೂ ಹಂಗೆ ಸ್ವಲ್ಪ ಏನಾದರೂ ಎಡವಟ್ಟು ಆಗ್ತಾನೆ ಇರೋದು. ಕೇಕ್ ಆದರೂ ಆಯಿತು ಮತ್ತು ಡೆಕೋರೇಷನ್ ಸೆಲೆಬ್ರೇಷನಲ್ಲೂ ಸ್ವಲ್ಪ ಎಡವಟ್ಟು ಆಗೋದು. ಅದಕ್ಕೆ ಈ ಸಲ ಯಾವುದು ಇದು ಮಾಡಬಾರ್ದು ಅಂದ್ಬಿಟ್ಟು ಅವಳಿಗೆ ಎಲ್ಲ ಸೂಪರಾಗೆ ಮಾಡಿದ್ವಿ ಆ್ಯಂಡ್ ಪ್ಲ್ಯಾನ್ ಸಕ್ಸೀಡ್ ಆಯಿತು. ನಮ್ಮ ಪಾಪುನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟನೇ. ಅವ್ರು ಯಾರ ಸುಮ್ಮನೆ ಕೂತ್ಕೊಂಡು ಹಂಗೆ ನೋಡ್ತಾವ್ರೆ. ಸ್ವೆಟ್ ಆಯ್ತು, ಟಿಶ್ಯೂ ಪೇಪರ್ ಬರಲ್ಲ. ಚಿಟ್ಟೆ ಚಿಟ್ಟೆ ಚಿಟ್ಟೆ. ಫ್ಯಾನ್ ತಂದಿದ್ರೆ ಏನು ಕೊಡ್ಸಿದ್ ಫ್ಯಾನ್ ಗಿಫ್ಟು? ಅದೇನೆ ಅದೆಂಥದ್ದು ಮಂತಂದವರು ಅಂತಾರಲ್ಲ, ಯಾವ ಮಂತಂದವರು? ಆಯ್ತು ತಗೋ. ನೋಡೋಣ, ನಾನು ಅದೇ ಒಂದು ಡೇಕ್ ತರ್ತೀನಿ. ಒಂದು ಪೂರ್ತಿ ಇಟ್ಕೊಳ್ಳೋಣ ನೋಡೋಣ. ಚಾಲೆಂಜ್ ಚಾಲೆಂಜಾ? ಕೊಡು. ಹಿಂಗಿರ್ಕೊ. ಯು ಆಲ್ಸೋ ಟೇಕ್ ಒನ್ ಫುಲ್ ಬೈಟ್. ಅಲ್ಲ ಮಾನಸ ನೋಡಿ ಇಲ್ಲಿ ಅವ್ರ ಕೇಕೆಲ್ಲ ಅವಳೆ ತಿಂದ್ಲು. ಅಯ್ಯೋ ಮನು, ಕೊಟ್ಟಿಲ್ಲ ಮನು. ರಿವೈಂಡ್ ಮಾಡ್ಕೊಳ್ಳಿ. ಆಗಲ್ಲ ಮನು ನಿಮ್ ಕೈಲಿ. Hey, let's challenge, dude. ಮದರ್ ಇಂಡಿಯಾ, ನಮ್ಮ ಸಿಸ್ಟರ್, ನಮ್ಮ ಅಕ್ಕ, ನಮ್ಮ ಭಾವ, ನನ್ನ ತಮ್ಮ,
ದಕ್ಷದ ಕಾಂಟ್ರಿಬ್ಯೂಷನ್ ಇಲ್ಲ ಅಂದ್ರೂ ಅವ್ನು ಎಲ್ಲ ಸೇರಿ ಎಷ್ಟು ಚೆನ್ನಾಗಿ ಸರ್ಪ್ರೈಸ್ ರೆಡಿ ಮಾಡಿದ್ರು. ಕೇಕ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಸೂಪರ್ ಆಗಿದೆ. ಆ್ಯಕ್ಚುಲಿ ಏನಂದರೆ ಮನು ಬರ್ಡೇಗೆ ಟ್ರಿಪ್ ಹೋಗೋಣ ಒನ್ ಡೇ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ ಟ್ರಿಪ್ ಕ್ಯಾನ್ಸಲ್ ಆಗಿದ್ದಕ್ಕೆ 2 ಡೇಸಿಂದ ಇವಳು ಬರ್ಡೇ ಬೇರೆ ಥರ ಮಾಡಬೇಕು ಅಂತ ಎಷ್ಟು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಇವಾಗ ಔಟ್ಪುಟ್ ಚೆನ್ನಾಗಿ ಬಂತು. ಮನು ಖುಷಿ ಆದ್ಲು. ಯಾಕೆ ಟ್ರಿಪ್ ಕ್ಯಾನ್ಸಲ್ ಆಯಿತು ಅಂದರೆ ಇಲ್ಲಿದಾನೆ ನೋಡಿ ಕಾರಣಕ್ಕಂತ. ಬೇಡ ಏನಕ್ಕೆ ಅಂತ ಎಕ್ಸಾಮ್ ಚೆಲ್ಲುತ್ತೆ ಎಲ್ಲ ಕಟ್ ಮಾಡೋಕ್ಕಲ್ಲ, ಎಲ್ಲ ಒಂದೊಂದು ಬೈಟ್ ಇಲ್ಲೇ ತಗೊಂಬಿಡಿ ನೀವೇ. ಹಂಗಾಗಿ ಮನುಗೋಸ್ಕರ ಕೆನೋಪಿ ಡಿಸೈನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ವಿ. ಸಕ್ಕತ್ತಾಗಿ ಬಂದಿತ್ತು. ಪ್ಲಾನ್ ಎಕ್ಸಿಕ್ಯೂಟ್ ಆಯಿತು, ಕೇಕು ಸೂಪರಾಗಿ ಬಂತು. ಸೂಪರಾಗಿತ್ತು. ಮುಗೆಂಬ ಖುಷು. ಆ್ಯಂಡ್ ಇವಾಗ ಎಲ್ಲ ಮುಗೀತು, ಅಷ್ಟೇ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಆ್ಯಂಡ್ ಮನುಗೂ ಹಂಗೆ ಹೇಳಿದ್ವಿ, ಅಷ್ಟೇ ಮುಗೀತಲ್ಲ ಅಂದ್ಬಿಟ್ಟು ಸುಮ್ಮನೆ ಎಲ್ಲರೂ ಹಂಗೆ ಮಾತಾಡಿಕೊಂಡು ಫುಲ್ ಹೊರಡೋ ಥರ ಕಾರೆಲ್ಲ ಹಿಂದಕ್ಕೆ ತೆಗ್ದುಬಿಟ್ಟು ಹೊರಡೋ ಥರ ಹೊರಟ್ವಿ. ಆಯಿತಾ, ಅವಳಿಗೇನೂ ಗೊತ್ತಾಗಬಾರ್ದು ಅಂದರೆ ಇಷ್ಟೇ ಆಯಿತು. ಸರ್ಪ್ರೈಸ್ ಎಲ್ಲ ಮುಗೀತು, ಇಷ್ಟೇ ಕಣೆ ಬರ್ಡೇ ಪ್ಲ್ಯಾನ್ ಮಾಡಿದ್ದು, ಹಿಂಗೆ ಇಷ್ಟೇ ಈ ಥರ ಮಾಡಬೇಕು ಅಂದ್ಕೊಂಡೆಲ್ಲ ಇದು ಮಾಡಿಕೊಂಡು ಹಂಗೋ ಕೇಳಿಲ್ಲ. 2 ಡೇಸಿಂದ ಇದೊಂದು ಬರ್ಡೇ ಡೆಕೋರೇಷನ್ಗೆ 2 ಡೇಸಿಂದ ಅಷ್ಟೊಂದು ಓಡಾಡಿದ್ರ ಅಂತ. ಸ್ವಲ್ಪ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ವಿ ಹೆಂಗೆ ಏನು ಅಂತ. ಆವಾಗ ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಮಾಡ್ಕೊಂಡು ಹಿಂಗೆ ಹೊರಟ್ವಿ ಅಂತ ಹೇಳ್ಬಿಟ್ಟು ಬಂದಿದ್ದು. ಅದಕ್ಕೆ ಇವಾಗ ಹೋಗೋಣ ಅಷ್ಟೇ ಅಂತ ಹೇಳ್ಬಿಟ್ಟು ಮತ್ತೆ ಇವಾಗ ಬಾ ಅಲ್ಲಿ ಮತ್ತೆ ಏನೋ ಒಂದಿದೆ ಅಂತ ಅಮ್ಮ ಕರ್ಕೊಂಬಂದ. ಏನು ಮಮ್ಮಿ ಅಂದ್ಲು ಕುಶಾಲ್. ಅದಕ್ಕೆ ಡೆಕೋರೇಷನ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀವಿ ಅಂದರು ಕುಶಾಲು ಅವ್ರ ಭಾವ ಇಬ್ಬರು ಸೇರಿಕೊಂಡು. ಅದಕ್ಕೆ ಅಮ್ಮ ಹಂಗೆ ಕರ್ಕೊಂಬಂದರು ಇನ್ನೊಂದೇನೋ ಇದೆ ಅಂತ. ಬನ್ನಿ ಇವಾಗ ಹೆಂಗೆ ಎಕ್ಸೈಟ್ ಆಗ್ತಾಳೆ ನೋಡೋಣ. ನೆಕ್ಸ್ಟ್ ಗಿಫ್ಟ್ ಮಾನಸಂಗೆ 1 more ಸರ್ಪ್ರೈಸ್. ಮಾನಸ ಅವರೇ ದಯವಿಟ್ಟು ಬನ್ನಿ. ಇದನ್ನು ತೆಗಿದೆ ಶಿವ ಬಿಚ್ಚಬೇಕು. ಅಲ್ಲಿ ಈ ಕಡೆ ಬನ್ನಿ. ಅಲ್ಲಿ ಇನ್ನೊಂದು ಸರ್ಪ್ರೈಸ್ ಬಂತು ಗಾಯ್ಸ್ ಒಳಗಡೆ. ವೆಯ್ಟ್ ಬಿಡಬೇಡ, ಕಣ್ಣು ಬಿಡಬೇಡ ಮಾ. ಫಸ್ಟ್ ಒನ್ ದಕ್ಷ ಕೈಲಿ ಬರ್ತಾ ಇದೆ. ಓಕೆ, ಸೈಡಿಗೆ ಇರು, ಅದನ್ನು ಸೈಡಿಗೆ ಇಡು. ಫ್ರಂಟ್ ಇರಲಿ, ಆಮೇಲೆ ತಳ್ಕೊಂಡು ಬಿಡು ಸೈಡಿಗೆ. ಅದು ಎತ್ಕೋ, ಕಾಣಿಸ್ತಾಳೆ. ಓಕೆ, ಆನ್. ಮನು ರೆಡಿ 1 2 3 ಅಂತ ಕಂಡುಬಿಡ್ಬೇಕು. ರೆಡಿ 1 2 3 ಆನ್ ಲೈಟ್ಸ್. ಬೈಲಿ ಇರು. ದಿಸ್ ಈಸ್ ಅವರ್ ಫಸ್ಟ್ ಸರ್ಪ್ರೈಸ್ ಗಿಫ್ಟ್. ಚಿಕ್ಕಿಗೆ ಹೇಳಮ್ಮ, ಐ ಲವ್ ಯು ಹೇಳಮ್ಮ. ಹೇಳು ಹ್ಯಾಪಿ ಬರ್ತ್ಡೇ. ಸ್ಪೋರ್ಟ್ಸ್ ತಗೋ ಅದ್ರಲ್ಲಂತೂ ಇದು ಮಾಡ್ಕೊಳ್ಳಿ. ಓಕೆ, Just open. Surprise us. Gift and surprises. ಹೇಳು. Open your box. And also very curious. ತುಂಬಾ ಯಾಕ್ರೋ ಯಪ್ಪ. ಹೋದ ವರ್ಷ ಎಲ್ಲ ಏನು ಮಾಡಿರ್ಲಿಲ್ಲ ಅಂತ ಈ ವರ್ಷ ಎಲ್ಲ ಮಾಡಿದಿರಿ ಎಲ್ರು. ಹೆಂಗೆ? ವಾಟ್ಸ್ ಯುವರ್ ಎಕ್ಸ್ಪ್ರೆಷನ್ ಮ್ಯಾಮ್? ಅಷ್ಟೇ. ಎಲ್ಲರೂ ಬರ್ತೀರಾ? ಬರ್ತಾರೆ ಬರ್ಲಿ ಎಲ್ಲರೂ. ಬನ್ರಿ. ನೋಡು ಆಮೇಲೆ ಎಷ್ಟು ಕಳ್ಕೊಂಡ್ಬಿಡ್ತೀಯಾ. Okay. 22 gifts. Ma, high five. Plan succeeded. Come on, reveal your gifts. ಇಷ್ಟೊಂದು ಗಿಫ್ಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. Reveal your gift. ಏನ್ ಬರ್ಲಿ ಹಿಂದೆ ಕೂತ್ಕೋ. ರೆಡಿ ಅಮ್ಮ, ಟೈಮ್ ಆಗುತ್ತೆ. ಕಮಾನ್. ವೇಟ್ ಅನ್ನಂಗೆ ನೀನೇನ್ ಫೋಟೋ ತೆಗಿಬೇಡ ಬಿಡು. ಫೋಟೋಸ್ ಎಲ್ಲ ಯಾವುದು ಫೋಟೋಸ್ ತೆಗಿಬೇಡ. ಬೇಡ ಬೇಕಾದ್ರೆ ಒಂದೊಂದು ತೆಗಿಯ ಚೆನ್ನಾಗಿ ಬಂದಾಗ. ಫಸ್ಟ್ ಗಿಫ್ಟು ಕತ್ರಿ ಕೊಟ್ಬಿಡೋಣ, ಹಿಂದೆ ಕಟ್ ಮಾಡ್ಬಿಡಿ ಸುಮ್ಮನೆ. ಆ ಲೈಟ್ ಹಾಕ್ಬಿಟ್ಟು ಸಿಸರ್ ತಮ್ಮ. ಎಷ್ಟು ಓಡಾಡಿದ್ವಿ ಗೊತ್ತಾ ಇವತ್ತು. ಅದೇ ಏನು ಇದ್ರೊಳಗೆ ಹಾಕು ಅದೆಲ್ಲ ಪೇಪರ್ಸ್. ದಕ್ಷು ಕುಚ್ಚಿ ಬಾ. ನಂಗೆ ತುಂಬಾ ಥರ ಹಿಂಗಾಗ್ತಿದೆ. ಹೆಂಗಾಗ್ತಿದೆ ಹೇಳು.
ಹೆಂಗಾಗ್ತಿದೆ ಹೇಳು. ಆಯ್ತು. ನಮ್ಮ ಅಮ್ಮಂಗೆ ಗೊತ್ತು ಬಟ್ ಆದ್ರೂ ಇದೆಲ್ಲ ಯಾಕೆ ಮಾಡಿದೆ ಏನಂತ ನೀನು ರಿವೀಲ್ ಹೇಳ್ಕೊಂಡು ಮಾಡಬೇಕು. ಏನಕ್ಕದು? ಅಲ್ಲ, ನೀನು ಸ್ಪೆಷಲ್ ಡಯಟ್ ಸ್ಟಾರ್ಟ್ ಮಾಡಿದ್ಯಾ ಅಲ್ವಾ, ಅದಕ್ಕೆ ನಿನ್ನ ಫೇವ್ರೆಟ್. ಒಂದು ಪ್ರೋಟೀನ್ಸ್ಗೆ ಒಂದು ಮೇನ್ ಫುಡ್, ಇದು ಪ್ರೋಟೀನ್ ಫುಡ್. ಖುಷಿ ಆಯ್ತಾ? ಸೆಕೆಂಡ್ ಗಿಫ್ಟ್ ಇಡು. ನೆಕ್ಸ್ಟ್ ಅಲ್ಲಿ ಕತ್ರಿ. ಏನಿಲ್ಲ ಬಿಡು, ನಾವೆಲ್ಲ ಆರಾಮಾಗಿ ಹಾಕಿದೀವಿ. ಸುಮ್ಮನೆ ಒಂದೊಂದು ಹಾಕಿದೀವಿ, ಬೇಗ ತೆಗೀಲಿ, ಮಗುಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗಲ್ಲ ಅಂತ. ಇಲ್ಲಿ ಜೋಡ್ಸಮ್ಮ ಒಂದೊಂದು. ಈ ಕಡೆ ತೋರ್ಸು. ಏ ಇಷ್ಟ ಆಯ್ತಾ? ಏನಕ್ಕೆ ನೀನು ಹೇಳ್ಬೇಕು, ಎಕ್ಸ್ಪ್ಲೇನ್ ಮಾಡಲ್ಲ. ಈ ಬ್ಯಾಗ್ ಏನಕ್ಕೆ ಅಂತ. ಯಾಕೆಂದ್ರೆ ನಾನೇ ಜಾಸ್ತಿ ಕ್ಯಾರಿ ಮಾಡೋದು. ಎಲ್ಲಾದ್ರೂ ಟ್ರಿಪ್ ಹೋದ್ರೆ ಟ್ರಾವೆಲ್ ಮಾಡ್ತಾ ಇದ್ರೆ ಬ್ಯಾಕ್ ಪ್ಯಾಕ್ ಜಾಸ್ತಿ ಯೂಸ್ ಮಾಡಕ್ ನಾನು. ಸೊ ಥ್ಯಾಂಕ್ ಯು. ಸಿ ಫಸ್ಟ್ ದಿಸ್ ಒನ್. ಫಸ್ಟ್ 2 3 ನೆಕ್ಸ್ಟ್. ಆ ಪೇಪರ್ ಕೊಡ್ತೇವೆ ನೋಡು. ಅವನ ಅಲ್ಲಿ ಯಾರೋ ಬಂದ್ರು. ಯಾರ ಬಂದ್ರು ಕಣಪ್ಪ. ಹೋಗಿ ಕೇಳೋಗೇನು. ಒಂದು ನಿಮಿಷ ಇರಿ, ಹೋಗ್ರಿ. ನೀರು ಹೋಗ್ತಾರೆ ಮಾವನೇ. ಓಪನ್ ಮಾಡಿ ನೋಡಿ. ಏನೇ ಹೇಳಿ ತಿರುಗಿಸಿ ತೋರಿಸ್ಬೇಕು ಈ ಕಡೆ ವ್ಲಾಗರ್ಗೆ. ವಾವ್, ವಾಟ್ ಇಸ್ ದಟ್? ಝೂಮ್ ಮಾಡಿ. ಪವರ್ ಬ್ಯಾಂಕ್. ಯೆಸ್, ಯಾರಪ್ಪ? ಸ್ಪಾನ್ಸರ್ ಗಿನ್ಸರ್ ಇಲ್ಲ, ಮಿಕ್ಸ್ ಎಲ್ಲ. ನಾನು ಅಕ್ಕ ಬಿಡು, ಹಂಗೆ ಇಡು. ಪವರ್ ಬ್ಯಾಂಕ್ ಗೊತ್ತಾಯ್ತಲ್ಲ. ಅದೇನು ಕೇಳು, ಪಟ ಪಟ ಅಂತ ಹೇಳ್ಬೇಕು. ಅಂದ್ರೆ ಹೊರಗಡೆ. ಟ್ರಿಪ್ ಹೋದಾಗ ಬೇಗ ಚಾರ್ಜ್ ಖಾಲಿ ಆಗ್ಬಿಡುತ್ತೆ. ನೆಕ್ಸ್ಟ್ ಒನ್. ನನಗೆ ಸರ್ಪ್ರೈಸ್. ಏನಾನ ಮಾಡ್ಬೇಕು ಬೇಗ. ಇರ್ಲಿ ಬಿಡ, ಮಾವ ಇರ್ತಾರೆ. ನೀವು ನೋಡ್ಬೇಕಣ್ರಿ ಏನು ಅಂತ ನಮ್ಗೆ ಕೇಳಂಗಿಲ್ಲ, ನಮ್ಗೆ ಆಲ್ರೆಡಿ ಗೊತ್ತು. ಕತ್ರಿ ತಗೋದಾಗ್ಲಿಲ್ಲ ಅಂದ್ರೆ ಸಿಸರ್ಸ್. ಏನ್ ಹೇಳ್ರಿ. ಸ್ಟಾರ್ಟ್ ಮಾಡಿದ್ದೀನಿ. ಲಾಟ್ಸ್ ಆಫ್ ವಾಟರ್ ರಿಕ್ವೈರ್ಮೆಂಟ್ ಇದೆ. ವಾಟರ್ ಬಾಟಲ್ ಕಲರ್ ಚೆನ್ನಾಗಿದೇನ್ರಿ? ಹೇಳ್ರಿ, ಇಲ್ಲಿ ಹೇಳ್ರಿ. ನಮ್ಗೆ ಎಕ್ಸೈಟ್ಮೆಂಟ್ ಅಲ್ಲಿ ಆಮೇಲೆ ಆಶ್ಚರ್ಯ ಆಗ್ತದೆ. ಅದಕ್ಕೆ ಮಾತೇ ಬರ್ತಾ ಇಲ್ಲ. ಯಾರೋ ಒಂದು ಡೈಲಾಗ್ ಇದೆಯಲ್ಲ, ಮಾತೇ ಆಡಲ್ಲ, ಮಾತೇ ನಿಲ್ಸಲ್ಲ, ಮಾತೇ ಬರೋಲ್ಲ ಅಂತ. ನಮ್ಗೆ ಮಾತೇ ಬರ್ತಾ ಇಲ್ಲ. ಏನ್ ಹೇಳಿ ಅದ್ರ ಮೇಲೆ ಏನೋ ಬರ್ದಿತ್ತು ನೋಡ್ರಿ. Be strong. We all love you, Mutu. Yes. ನನಗೆ ನನ್ನ ಫ್ಯಾಮಿಲಿನೇ ಎಲ್ಲ. ಅವ್ರು ಚೆನ್ನಾಗಿದೆ. ಯಾರು ನನ್ನ ಲೈಫಲ್ಲಿ ಯಾರು ನನಗೆ ಮುಖ್ಯ ಇಲ್ಲ. ನನ್ನ ಫ್ಯಾಮಿಲಿ ಏನೇ ಆಗಲಿ ಬೇರೆ ಹೋಗ್ಲಿ ಅಂತ ಅವರು. ಮಾನಸ ಅವ್ರ ಎಕ್ಸೈಟ್ಮೆಂಟ್ ನೋಡಕ್ಕೆ ನಮ್ಗೆ ಖುಷಿ ಆಗ್ತಾ ಇದೆ. ಅವ್ರ ಬರ್ಡೇ ಯಾವಾಗ್ಲೂ ಹಂಗೆ ಹಿಂಗೆ ಅಂತ ಇದ್ರು. ಈಗ ಈಗ ಕಣ್ಣಲ್ಲಿ ನೀರು ಬರ್ತಾ ಇದೆ. ಮೇಕಪ್ ಹಾಳಾಗ್ತದೆ. ಈಗ ತೋರಿಸ್ರಿ. ಏನ್ರಿ ಇದು? That's me. ಈ ಒಂದು ಸುಂದರವಾದ ಹೆಣ್ಣುಮಗುವಿಗೆ ಜನ್ಮ ಕೊಟ್ಟ ತಾಯಿಯಲ್ಲಿ ಸಖತ್. ಬಡವನ ಯಾ ಬಾಯಿ ಸ್ಮೇ. ನಮ್ಗಂತೂ ಗೊತ್ತಿಲ್ಲ. ನಿಮ್ಗೆ ಯಾಕ್ರಿ ಅಷ್ಟೆಲ್ಲ ಪ್ಯಾಕ್ ಮಾಡ್ಬೇಕಿತ್ತು? ಗಿಫ್ಟ್ ಪೇಪರ್ಸ್ ಎಲ್ಲ ಒಂದ್ ಕಡೆ ಹಾಕ್ಬಿಡು. ಪೇಪರ್ಸ್ನ ಹಾಕ್ರಿ ರೀ. ಇಲ್ಲೋ ಅಲ್ಲೋ ಮಾಡ್ಕೋಗು. ಅದ್ರೊಳಗೆ ಏನೈತೆ ನೋಡಿ. ಲೈಫ್ ಟೈಮ್ ಮೆಮೊರಿ. Yes. Are you excited? Are you? ನಿಮ್ ಫೇವ್ರೆಟ್ ಜೂಡಿಯೋ ಇಂದ ನಿಮ್ ಫೇವ್ರೆಟ್ ಚಪ್ಪಲ್.
ಸ್ಟುಡಿಯೋ ಅಂತಾನೆ ಇದೆ ನೋಡ್ರಿ. ಇರ್ಲಿ ನೋಡ್ರಿ ಈ ಕಡೆ. ನಮ್ಮನ್ಸರ್ ನೋಡಿ. ಏ ಆ ಕಡೆ ಇಟ್ಕೊಳ್ಳಿ. ಹೊಸದು ಆಡ್ ಆಗಿದೆ. ಅಲ್ಲ ಆ ಕಡೆ ಗಿಡ. ಇರಿ ಹರ್ಷಿತ್ ಅವರೇ. You have to accept, not expect. You have to accept. ವಾಟ್ ದಿಸ್? ತಕ್ಷಣ ಗೊತ್ತಾಯ್ತು ಇದೊಂದು ಏನೋ ಬಟ್ಟೆ ಇರುತ್ತೆ ಅಂತ. ವಾಟ್ ದಿಸ್? ದಟ್ ಈಸ್ ಆಲ್ಸೋ ಯುವರ್ ಫೇವರೇಟ್. ಇಲ್ಲಿ ನೋಡು. ಈ ಕಡೆ ತಿರ್ಗಿಸಿ, ಈ ಕಡೆ ತಿರ್ಗಿಸಿ, ಈ ಕಡೆ. ಅಯ್ಯೇ. ಅಲ್ಲಿಟ್ಕೋ ಪಕ್ಕದಲ್ಲಿ. ಲಾಸ್ಟ್ ಒಂದು ವರ್ಡ್ ಹೇಳ್ತೀನಿ. ಹಾ. ಹೇಳ್ಬಿಡಮ್ಮ. ಪಾಪ ನೋಡ್ತೀನಪ್ಪ. ಕಮಾನ್ ಇನ್ನ ಎಷ್ಟಿದೆ? 22 ಮಾಡ್ಬೇಕು ನೀವು. ಇದು ಎಷ್ಟನೇದು? ಹಂಗೆ ಇರ್ಲಿ ಕವರ್ ಸಮೇತ. ಈ ಕಡೆ ತಿರ್ಗಿಸು. ಆಕ್ಸೆಸರಿ. ಹಾ ಉಲ್ಟಾ. ಹಿಂಗೆ ಆ, ಹಂಗೆ ಇಡು. ಇಲ್ಲಿಡು ಬಾಟಲ್. ಯಾ ಡಿಸೈನ್ ಫೇಸ್ ಇದು ಬರುತ್ತೆ. ಸರಿ ಬುಕ್ಕು ಪಕ್ಕ ಬುಕ್ಕು. ಅದು ನಿನ್ನ ಫೇವ್ರೆಟ್ ಬುಕ್ಕು. ಅದು ಹೇಳ್ಬಾರ್ದು, ಅವ್ರು ಹೇಳ್ಬೇಕದು. ಇದು ಪಕ್ಕ ಬುಕ್ಕು. ಮೊನ್ನೆ ಅತ್ತೆ ಮನೇಲಿ ನೋಡಿದ್ದು. ಏನ್ ಹೇಳು? ಹೇಳಿ ಹೋಗು ಕಾರಣ ರವಿ ಬೆಳಗೆರೆ ಅವ್ರು ಬರ್ತಿದ್ರು. ಹಿಂಗ್ ತಿನ್ನಿಸು ಬುಕ್ನ. ತುಂಬಾ ದಿವಸದಿಂದ ಓದ್ಬೇಕು ಅನ್ಕೊಂತ ಇದ್ದೆ. ಮೊನ್ನೆ ರೀಸೆಂಟ್ ಆಗಿ ಅತ್ತೆ ಮನೆಗೆ ಹೋಗಿದ್ದೆ. ಅತ್ತೆ ಓದ್ತಾ ಇದ್ರಾ ಬುಕ್ ನೋಡಿ ಅತ್ತೆ ನಾನು ಓದ್ತೀನಿ ಕೊಡಿ ಅಂತ ಕೇಳಿದೆ. ಅದು ನಿನ್ ಬುಕ್ ಕಲೆಕ್ಷನ್ಸ್ಗೆ ಆ್ಯಡ್ ಆಗಿ. ನಾನಂತೂ ನಿಜ ಬುಕ್ಸ್ ಎಲ್ಲ ಓದೋ ಇದಿಲ್ಲ. ಬುಕ್ ಖುಷಿ ಆಯ್ತಾ? ಮಾತಾಡಿ. ಖುಷಿ ಆಯ್ತು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ತೋರ್ಸಿ. ಎಲ್ಲ. ಸೊ ದಿಸ್ ಇಸ್ ನೆಕ್ಸ್ಟ್ ಒನ್ ಚಾಕ್ಲೇಟ್ಸ್. ಎಲ್ಲ ಶೇರ್ ಮಾಡೋಣ. ಇಲ್ಲಿ ಏನು? ನಂಗೆ ಇದ್ದಿದ್ದೇ ಓದಕ್ಕಾಯ್ತಾ ಇರಲಿಲ್ಲ. ಇನ್ನು ಎಷ್ಟೋ ಇನ್ನೊಂದ್ಸತಿ ಹೇಳು. ಇನ್ನೊಂದ್ಸಲಿ ಹೇಳು. ಇನ್ನೊಂದ್ಸಲಿ. ಇದ್ದಿದ್ದೇ ಓದಕ್ಕಾಯ್ತಿಲ್ಲ. ಇನ್ನು ಓದಬೇಕು ಅಂತ. ನಮಗೂ ಆಕ್ಚುಲಿ ಸಿಲೆಬಸ್ ಎಲ್ಲ ಹಂಗೆ ಹಿಂಗೆ ನಾವು ಓದ್ತಾ ಇದ್ವಿ ಓದಕ್ಕಿಲ್ಲ. ಎಸ್ ತಾತ ಬಂದು ಕೊಡು ಆಕ್ಚುಲಿ ಇದು ಏ ಇಷ್ಟ ಆಯ್ತಾ ಕಲರ್ಸು? ನೋಡಿನೇ ಎಲ್ಲ ಆಲ್ಮೋಸ್ಟ್ ತಂದಿದ್ದಾರೆ. ಇಲ್ಲಿ. ಇರ್ಲಿ ಡೋಂಟ್ ಗೆಸ್. ಅದೇ ಫೋನ್ ಯಾವಾಗ ಇದು ಅಂತಂದ್ರೆ ನನಗೆ ಅರ್ಥ ಆಯ್ತು. ಈಗ ಹಂಗೆ acting ನೋ ಹಂಗೆ ಮಾಡ್ಬೇಕೀಗ. ಕಮಾನ್ ಡೂ ಇಟ್. ಏನಕ್ಕೆ ಅದನ್ನ ಕೊಟ್ಟಿದೀವಿ ಹೇಳಿ? ಯಾಕೆ ಅದು ಕೊಟ್ಟಿದೀವಿ? ಇದು ಆಕ್ಚುಲಿ ಇದ್ರ ಮೇಲೆ ಏನಿದೆ ನೋಡಿ, ಅಬ್ಸರ್ವ್ ಮಾಡಿ. ಲಯನ್ ಸಿಂಬಲ್ ಇದೆ. ನಂದು ರಾಶಿ ಬಂದು ಸಿಂಹ ರಾಶಿ. ಸೊ ಆಕ್ಚುಲಿ ಎಲ್ಲ ಚೆನ್ನಾಗಿ ಲೀಡ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಅದ್ರ ಪ್ರಕಾರನೂ ಕೊಟ್ಟಿರ್ಬೋದು. ಹಿಂಗಿಡು, ಇಷ್ಟ ಆಯ್ತು, ಚೆನ್ನಾಗಿದೆ. ಹಿಂಗೆ ಇಡು. ಹಿಂಗಿಡು. ಟೈಮ್ ಔಟ್ ಆಗ್ತಿದ್ಯಾ ಗೈಸ್? ನೋ ವರೀಸ್. ಆಗ್ತಾ ಇದೆ ಹೇಳಿ ಗಾಯ್ಸ್. ನಿಮ್ದು ಎನರ್ಜಿ ಲೆವೆಲ್ ಕಮ್ಮಿ ಆಗ್ತಾ ಇದೆ ಹೇಳಿ ಗಾಯ್ಸ್. ಮೋಸ್ಟ್ ರಿಕ್ವೈರ್ಡ್. ಆಮೇಲೆ ಹೇಳು ನಿನ್ ಫೇವ್ರೆಟ್. ಯಾವಾಗ್ಲೂ ತಗೋಬೇಕು ಅನ್ಕೊಂತ ಹೇಳ್ತಾನೆ ಇದೆ ಮಮ್ಮಿಗೆ ಬೇಕು 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 ಅಂತ. ಫೈನಲಿ ಲೆಟ್ಸ್ ಯೂಸ್ ದಿಸ್. ಗೋ. Love to see you always happy. ನಾನು ಈಗಲೂ ಅದನ್ನೇ ಹೇಳ್ತೀನಿ. ನೀವೆಲ್ಲ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಪ್ಪ. ನೋಡೋಗೋ. ನಾನು ಕಾಲೇಜಲ್ಲೂ ಅಷ್ಟೇ ಯಾರ ಹತ್ರನೂ ಅಷ್ಟು ಇದಾಗಿ ಹೊಂದ್ಕೊಂಡು ನಂಗೆ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರುತ್ತೆ. ಕಾಲೇಜಿಂದ ಮನೆಗೆ ಬಂದರೆ ಸಾಕು, ಫುಲ್ ಕಂಫರ್ಟಬಲ್, ಫುಲ್ ಹ್ಯಾಪಿ. ನನಗೆ ಏನೇ ಆಗಲಿ ಏನೇ ಹೋಗಲಿ ನನ್ನ ಫ್ಯಾಮಿಲಿನೇ ನನಗೆ ಮುಖ್ಯ ಅಷ್ಟೇ. ಬೇರೆ ಎಲ್ಲ ಬಾಗ್ಲ ಹಾಕಿಲ್ವಾ? ಸೀಸನ್ ಹೇಳ್ಬಿಟ್ಟೆ. ಇರಿ ನಿಧಾನ. ಆಯ್ತಾಯ್ತು. ಆ ಕಡೆ ನೋಡು. ನೀವು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ತೆಗೀರಿ. ಇರ್ಲಿ ಇದೇನು ಅಂತ ಇಲ್ಲ. ಇನ್ನೊಂದ್ಸತಿ ಇದು ಯಾಕೆ ಗೊತ್ತಾ, ಮೊನ್ನೆ ನಾನು ಬಿಸಿನೀರು ಕುಡಿತೀನಿ. ನಾನು ಮಮ್ಮಿ ಗೊತ್ತಾ, ನೈಟ್ ಅಂತೂ ಶುಂಠಿ ನೀರು ಕುಡಿದಿರ್ತೀವ. ಕುಡಿದ್ಬಿಟ್ಟು ಅಲ್ಲಿ ಇಟ್ಟಿದ್ದೆ, ಕುಶಾಲ್ ನೋಡಿಲ್ಲ, ಒದ್ಬಿಟ್ಟಿದ್ದಾನೆ. ಸೊ ನನ್ನ ಗ್ಲಾಸ್ ಹೊಡೆದೋಯ್ತು.
ರಿಕವರ್ ಆಯ್ತು. ಇಷ್ಟೊಂದು ವೆಯ್ಟ್ ಐತೆ. ಏನು ಇಷ್ಟೊಂದು ಬರ ಇದೆಯಲ್ಲ? ಏನದು? ಏನದು? ಅಲ್ಲೋಡಪ್ಪ, ಅಲ್ಲೋಡು. ಹಾ ಹೇಳುವ, ಹೇಳ್ಕಂದ. ಮೈಂಡ್ ವಾಯ್ಸ್ ಅರ್ಥ ಮಾಡ್ಕೊ. ಗೊತ್ತಾಗ್ತೈತೆ. ನಮಗ್ ಗೊತ್ತಾಗ್ತಿದೆ. ಇದೆಲ್ಲ ಮಾಡಕ್ಕಿನ್ನ ಏನ್ ಅಷ್ಟೊಂದು ಬರ ರಿವೀಲ್ ಮಾಡ್ರಿ. ನಾನು ತೋರ್ಸಲ್ಲ. ಏನದು? ರಸಗುಲ್ಲ ನಂಗೆ ಫೇವ್ರೆಟ್ ರಸಗುಲ್ಲ. ಆದ್ರೆ ತೆಗಿಬಾರ್ದು ಈಗ. ಆದ್ರೂ ತಿಂತೀನಿ ಅಂತ ಕೇಳ್ಬೇಡಿ. ಚೀಟ್ ಅದು ಓದು ಓದು. ಹಾಂ, ಬೆಳಗಿಂದ ಹೇಳ್ತಾನೆ ಇದೆಯಪ್ಪ, ಎಷ್ಟೇ ಹ್ಯಾಪಿ ಬರ್ಡೇ. ಬರ್ಡೇ ಮುಗಿಯೋವರೆಗೂ. ನಿನ್ನೆ ನೈಟ್ 12 o'clock ವಿಶ್ ಮಾಡಿದ್ದು, ಇವತ್ತು 12 o'clock ವಿಶ್ ಮಾಡ್ತೀವಿ. ಕಮಾನ್ ಮಾನ್ಸರ್ ಮಾತಾಡ್ಕೊಳ್ಬೇಕು, ಸುಮ್ಮನೆ ಇದ್ರೆ ನಮ್ಗೆ ಭಯ ಆಗುತ್ತೆ. ಫೇವ್ರೆಟ್ ಅದು, ನಿಮಗೆ ತುಂಬಾ ಇಷ್ಟ ಆಗೋದು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಅಲ್ಲಿಡಿ ಮೇಲೆ, ಕೆಳಗೆ ಬಿಡಿ. ಮಾಡಪ್ಪ, ಎಲ್ರಿಗೂ ಒಳ್ಳೇದು ಮಾಡಿ, ನನಗೂ ಒಳ್ಳೇದು ಮಾಡಪ್ಪ. ಅಲ್ಲಿಡಿ. ಅದು ಲಾಸ್ಟಲ್ಲಿ. ಅದು ಲಾಸ್ಟಲ್ಲಿ ತೆಗಿಯೋರಂಥದ್ದು ಒಂದು. ಓಕೆ. ಹಂಗೆಲ್ಲ ಮಾಡಬಾರ್ದು, ನೀವು ಗೆಸ್ ಮಾಡಂಗಿಲ್ಲ. ಕಮಾನ್ ಕಮಾನ್ ಡೂ ಇಟ್. ಯಾರು? ಅದು ನೋಡ್ಬೋದು. ಅಯ್ಯೋ ಸೋ ಕ್ಯೂಟ್ ಆಗಿದೆ, ಚೆನ್ನಾಗಿದೆ. ಯುವರ್ ಮೇಕಪ್ ಬ್ರಷಸ್ ಎಸ್, ಓನ್ಲಿ ಯು ಕ್ಯಾನ್ ಯೂಸ್ ಇಟ್. ಏನಾದ್ರು ಸೆಲೆಬ್ರೇಷನ್ಸ್ ಇದ್ರೆ ನಾವು ಡೆಕೋರೇಷನ್ಸ್ ಎಲ್ಲ ಕ್ಯೂಟ್ ಕ್ಯೂಟ್ ಸರ್ಪ್ರೈಸಸ್ ಎಲ್ಲ ಇಷ್ಟ ಆಗುತ್ತೆ. ವಾ, ರೆಡಿ ಇರುತ್ತೆ. ಡೆಕೋರೇಷನ್ ರೆಡಿ ಇರುತ್ತೆ. ಕಸ್ಟಮೈಸ್ ಬೇಕು ಅಂದ್ರೆ ಅದ್ರ ರೇಟ್ ಬೇರೆ ಇರುತ್ತೆ. ರೆಡಿ ಇರೋ ಡೆಕೋರೇಷನ್ ಅಲ್ಲ ಅದ್ರ ರೇಟ್. ಹೊರಗಡೆಯಿಂದ ಮಾಡ್ತೀವಿ, ಮಾಡ್ಕೊಡಿ ಅಂತ ಕೇಳಿದ್ರೆ ಹೊರಗಡೆ ಮಾಡಕ್ಕ ಇಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಇದು ಸಕ್ಕತ್ತಾಗಿದೆ. ನಾನು ರೀಸೆಂಟಾಗಿ ಹೇಳ್ತಿದ್ದೆ ಅಮ್ಮಗೆ, ಅಮ್ಮ ಒಂದು ಬಸ್ ತಗೋಬೇಕು ಕಾರ್ಡೆಲ್ಲ ಇಟ್ಕೊಳಕ್ಕೆ ಅಂತ. ಚೆನ್ನಾಗಿದೆ, ಎಲ್ಲ ವರ್ತು ಗಿಫ್ಟ್. ವಿ ಆರ್ ಔಟ್ ಆಫ್ ಟೈಮ್ ಹೋಗ್ತಾನೆ. ಹೋಗ್ಲಿ ಹೋಗ್ಲಿ, ನಿಮ್ ಖುಷಿನೇ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿ. ಇದರಲ್ಲಿ ದಕ್ಷು ಸ್ವಲ್ಪ ಹಿಂಸೆ ಮಾಡ್ತಾವನೆ. ಏನ್ ಮಾಡೋದು? ಮಮ್ಮಿ ದರ್ಶನ ಹಾ, ಏನು ಮಾಡೋದು, ಅವನು ನೋಡ್ಬೇಕಲ್ಲ. ಕಮಾನ್ ಓಪನ್. ನಮಗೆ ಗೊತ್ತಿಲ್ಲ, ನಾವು ನೋಡೇ ಇಲ್ಲ. ಹಾಕೊಳ್ಳಿ. ವಾವ್, ಸಖತ್ ಸೂಟ್ ಆಗ್ತಾ ಇದೆ ನಿಮ್ಗೆ. ಹಾ ತೆಗೀರಿ, ನೆರಳು ಬೀಳುತ್ತೆ ಮುಖಕ್ಕೆ. ಏ ಗೊತ್ತಾಗ್ಬಿಡ್ತಾವ. ಆ್ಯಕ್ಚುಲಿ ಭಯ ಅದಕ್ಕೆ ಭಯ ಥರ ತಂದಿಲ್ಲ ನೋಡಿ. ಹ್ಯಾಟ್ ಸ್ವಲ್ಪ ಮೇಲ್ ಮಾಡ್ಕೊಳ್ಳಿ, ನೆರಳು ಬೀಳುತ್ತೆ ಮುಖಕ್ಕೆ. ಹಾಂ, ನಿಮಗೆ ಭಯ ಅಂತಾನೆ ಜಾಸ್ತಿ ಇದ್ರ ಥರ ತಂದಿಲ್ಲ. ನಿಮ್ಮ ಭಾವ ಏನೋ ಹೇಳ್ತಾರೆ ಕೇಳಿ, ಹೇಳಿ. ಭಯ ತಗೊಂಡಿದ್ದವ್ರು ನೋಡ್ತಿದ್ದಂಗೆನೆ ಹಂಗೆ ಅದಕ್ಕೆ ಹೊಡೆದಿದ್ದೆ ನಿಮ್ಗೆ. ಅದು ಒಂದು ಡಾಲ್ ಸೆಲೆಕ್ಟ್ ಮಾಡಿದ್ವಿ, ನಿಂಗೆ ಇಷ್ಟ ಇತ್ತು ಅಲ್ಲ ನೋಡೋಣ ಅಂತ. ಅದು ಹೆಂಗ್ ನೋಡ್ತಾ ಇತ್ತು ಅಂದ್ರೆ ಹಿಂಗಿತ್ತು ಕಣ್ಣು. ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಇಟ್ಕೊಂಡ್ರೆ ನನಗೆ ಅದೇ ಗಂಟು ಕೊಡ್ತಾರೆ. ಈಗ ಹೆಂಗಿದೆ ಹೇಳಿ, ಹೋಗ್ಲಿ. ಕ್ಯೂಟ್ ಆಗಿದೆ, ಚೆನ್ನಾಗಿದೆ. ಇಷ್ಟ ಆಯ್ತಾ? ನೆಕ್ಸ್ಟ್ ಒನ್ ಪ್ಲೀಸ್. ಲಾಸ್ಟ್ ಒನ್ನಾ? Yes. ಫೈನಲಿ ಲಾಸ್ಟ್ ಒನ್. ಏಯ್ ನಿಧಾನ ನಿಧಾನ. ನನ್ನ ಫ್ಯಾಮಿಲಿ ಕಡೆಯಿಂದ ನನಗೆ ಲೆಟರ್ ಬಂದಿದೆ. ಬೇಗ ಸಂದೇಶ ಅಲ್ಲ, ಫ್ಯಾಮಿಲಿ ಸಂದೇಶ. ಯಾರ್ಯಾರ್ದು ಅಂತ ನೋಡಿ ಸಾಕು. ಈಗ ಓದ್ಬೇಡಿ, ಆದ್ರೆ ಈಗ ಹೋದ್ರೆ ನಿಮ್ನ ಹೆಂಗ್ ನಾವು ಕರ್ಕೊಂಡು ಹೋಗೋದು? ಈ ಕಡೆ ತಿರುಗಿಸ್ ನೋಡಿ. ಅಣ್ಣನು ಬರ್ಬಿಟ್ಟವನೇ. ಮಮ್ಮಿದು, ಇದು ಅಕ್ಕದು, ಇದು
ಇಟ್ಕೊಳ್ಳಿ, ನೀವು ಪರ್ಸ್ನಲಾಗಿ ಓದಿ ನೀವು ಆಮೇಲೆ ನಮ್ಗೆ ರೆಫರೆನ್ಸ್ ಕೊಟ್ಟರೆ ಸಾಕು. ತಾವು ಏನಾದ್ರು ಕೌಂಟ್ ಮಾಡ್ತೀರಾ? ಏನಾದ್ರು ಮಿಸ್ ಆಗಿದೆಯಾ ನೋಡ್ತೀರಾ ಎಷ್ಟು ಗಿಫ್ಟ್ಸ್ ಇದೆ ಅಂತ? ಅನಿಸ್ತಾ ಇದೆ ಬಿಡಿ. ಪ್ರೀತಿನೂ ಸೇರಿ ತೂಕ ಜಾಸ್ತಿ ಆಗ್ತಾ ಇದೆ ನನಗೆ, ಅದು ತಡ್ಕೊಳಕ್ಕಾಗ್ತಾ ಇಲ್ಲ. ಫೈನಲಿ ನಿಮ್ಮ ಬರ್ಡೇ ಸ್ಪೀಚ್ ಕೊಡಬೇಕು. ಸೊ ನೋಡಿದ್ರಲ್ಲ ಗೈಸ್, ಹೇಗಿತ್ತು ವ್ಲಾಗ್? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಆ್ಯಂಡ್ ಹೋಟೆಲಿಗೆ ಬಂದ್ವಿ ಈಗ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು. ಕೃತಿಂಗ ಹೋಟೆಲ್ ಅಂತ MG ರೋಡಲ್ಲಿದೆ ಆ್ಯಕ್ಚುಲಾಗಿ. ಸೊ ಅಲ್ಲಿಗೆ ಬಂದ್ವಿ ಆ್ಯಂಡ್ ಊಟ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರ್ಷು ವ್ಲಾಗ್ಸ್.